ಹಲೋ ಫ್ರೆಂಡ್ಸ್, ತಮ್ನಿಲಲ್ಲಿ ನೋಡಿದಾಗೆ ಇವತ್ತು ನಾವು ರಾಜ್ ದಮ್ ಬಿರಿಯಾನಿ ಇದ್ರದ್ದು ಬಿರಿಯಾನಿ ರಿವ್ಯೂ ಮಾಡ್ತಾಯಿದ್ದೀವಿ. ಇದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ನೋಡೋಕ್ಕೆ ಹೋದರೆ ಆರಾಮಾಗಿ ಒಂದು 50 ಜನ ಕೂತ್ಕೊಂಡು ತಿನ್ಬೋದು. ಆಮೇಲೆ ಒಂದು 100-200 ಜನ ನಿಂತ್ಕೊಂಡೇ ತಿನ್ಕೊಂಡು ಹೋಗ್ತಾರೆ ಬ್ಯುಸಿ ಡೇಸಲ್ಲಿ. ಪಾರ್ಕಿಂಗು ತುಂಬ ಚೆನ್ನಾಗಿದೆ. ಫ್ರಂಟಲ್ಲೇ ನಿಮಗೆ ಕಾರ್ ಪಾರ್ಕಿಂಗ್ ಎಲ್ಲ ಕೊಡ್ತಾರೆ. ಆಮೇಲೆ ಇನ್ಸೈಡು 2 ವೀಲರ್ ಪಾರ್ಕಿಂಗ್ ಕೊಡ್ತಾರೆ. 2024ಇಂದ ಇನ್ನೂ ಅಡಿಷ್ನಲ್ ಪಾರ್ಕಿಂಗ್ ಅಂತಲೇ ಸರ್ವಿಸ್ ರೋಡಲ್ಲೇ ಒಂದು 50 ಮೀಟರ್ಸ್ ರೇಂಜಲ್ಲಿ ಇನ್ನೊಂದು ಪಾರ್ಕಿಂಗ್ ಅವರೇ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಕಾರ್ ಪಾರ್ಕಿಂಗಿಗೂ ಬೈಕ್ ಪಾರ್ಕಿಂಗಿಗೆ ಏನು ತೊಂದರೆ ಆಗೋದಿಲ್ಲ. ಇದು ಹೊಸಕೋಟೆ ಟೋಲ್ ಕಡೆ ನಾವೇನಾದರೂ ಹೊರಟ್ರೆ ಕೆ ಆರ್ ಪುರಮಿಂದ ಟುವರ್ಡ್ಸ್ ಹೊಸಕೋಟೆ ಹೋಗುವಾಗ ಟೋಲ್ ಆಗಿ ಸರ್ವಿಸ್ ರೋಡಲ್ಲಿ 1 ಕಿಲೋಮೀಟ್ರ್ ಮುಂದೆ ಹೋದರೆ ಲೆಫ್ಟ್ ಸೈಡಲ್ಲೇ ನಿಮಗೆ ಇದು ಸಿಗುತ್ತೆ. ರಾಜ್ ದಮ್ ಬಿರಿಯಾನಿ ಅಂತ ಬೋರ್ಡ್ ನೀವೇನು ಸ್ಟಾರ್ಟಿಂಗಲ್ಲಿ ನೋಡಿದ್ದೀರಾ ಅದು ಕಾಣಿಸುತ್ತೆ. ಎಂಟ್ರಿ ಕೊಟ್ಟಿದ್ದೆ ರೈಟ್ ಸೈಡಲ್ಲೇ ನಿಮಗೆ ಬಿರಿಯಾನಿ ಕೌಂಟರ್ ಸಿಗುತ್ತೆ. ಚಿಕನ್ನು, ಮಟನ್ನು. ಲೆಫ್ಟ್ ಸೈಡಲ್ಲಿ ನಿಮಗೆ ಫ್ರೈಸು, ಮೇಯ್ನ್ಲಿ ಕಬಾಬು. ಸೊ ಇದು ಸೆಲ್ಫ್ ಸರ್ವಿಸ್ಸು ರೆಸ್ಟೋರೆಂಟು. ಸೊ ನೀವು ಹೋಗಿ ಕ್ಯಾಶ್ ಪೇ ಮಾಡಿ ಬಿಲ್ ತೊಗೊಂಡು ಆ ಕೌಂಟರ್ಸ್ಗೆ ಹೋಗಬೇಕು. ನಾನಿಲ್ಲಿ ಒಂದು ಚಿಕನ್ ಬಿರಿಯಾನಿದು ಬಿಲ್ ತೋರಿಸ್ತಾ ಇದ್ದೀನಿ. ಇದು ಮಾರ್ಚ್ 2024ನಲ್ಲಿ ತೊಗೊಂಡಿರೋದು. ನೀವು ನೋಡಿದ್ರೆ GST ಎಲ್ಲ ಸೇರಿಸಿ 170 ರುಪೀಸು. ಸ್ಟಾಕ್ ಖಾಲಿ ಆದಾಗೆ ನೋಡಿಕೊಂಡು ಮತ್ತೆ ಬಿಸಿ ಬಿಸಿಯಾಗಿ ಅಲ್ಲೇ ಎಲ್ಲ ಮಾಡಿಕೊಡ್ತಾರೆ ಬಿರಿಯಾನಿ. ನೋಡಿ, ಇದು ರೇಟ್ ಕಾರ್ಡು ಮಾರ್ಚ್ 2024 ಪ್ರಕಾರ. ಟೈಮಿಂಗ್ಸು ಬೆಳಿಗ್ಗೆ 5 ಗಂಟೆಗೆಲ್ಲ ಸ್ಟಾರ್ಟ್ ಮಾಡ್ತೀನಿ ಅಂದಿದ್ದಾರೆ. ಸ್ಟಾಕ್ ಇರೋವರೆಗೂ ನಾನೇ ನೋಡಿದ್ದೀನಿ 6 PM 7 PM ಇರ್ತಾರೆ. ಬನ್ನಿ ಇನ್ನು ಫುಡ್ ರಿವ್ಯೂಗೆ ಹೋಗ್ಬಿಡೋಣ. ನಾನು ಪಾರ್ಸಲ್ ತೊಗೊಂಡು ಹೋದೆ. ಇದೆ ನೋಡಿ ಪಾರ್ಸಲ್ಲು ಯಾವ ಥರ ಪ್ಯಾಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇವರು ಒಂದು ಕವರಲ್ಲಿ ಕೊಡ್ತಾರೆ, ಒಂದು ರಾಯ್ತ ಕೂಡ ಕವರಲ್ಲಿ ಹಾಕಿ ಕೊಡ್ತಾರೆ. ನೋಡಿ, ಬಿರಿಯಾನಿ ಅವೈಲಬಲ್ ಆನ್ ಆಲ್ ಡೇಸ್ ಅಂತ ಹಾಕಿದ್ದಾರೆ. ಆದರೆ ಮಂಡೇಸು ಅವರು ಓಪನ್ ಮಾಡೋದಿಲ್ಲ, ಬಾಕಿ ಎಲ್ಲ ದಿನ ಬಿರಿಯಾನಿ ಇರ್ತದೆ. ನಾನು 2 ಬಾಕ್ಸ್ ತೊಗೊಂಡೋಗಿದ್ನಲ್ಲ, ಒಂದು ಬಾಕ್ಸು ಆಲ್ರೆಡಿ ಅದರದ್ದು ಮೆಷರ್ಮೆಂಟ್ ಚೆಕ್ ಮಾಡಿದೆ. 750 ml ಇದು ಬಾಕ್ಸು. ಸೊ ಲೆಕ್ಕಕ್ಕೆ ಆಲ್ಮೋಸ್ಟ್ 3/4 kg ಕ್ವಾಂಟಿಟಿ ಸಿಗುತ್ತೆ. ಲಿಕ್ವಿಡ್ ಅಂತೂ 750 ml ಮೆಷರ್ ಮಾಡಿದ್ದೀನಿ. ಸೊ ಡಬ್ಬಿ ಓಪನ್ ಮಾಡೋಣ. ಇದ್ರದ್ದು ಕಲರ್ ನೋಡಿದ್ರೆ ಮಿಕ್ಸ್ಡ್ ಇರುತ್ತೆ. ಗ್ರೀನ್ಸು ಜಾಸ್ತಿ ಹಾಕಿದ್ದಾರೆ, ಪ್ಲಸ್ಸು ಟರ್ಮರಿಕ್ಕು ಜಾಸ್ತಿ ಹಾಕಿದ್ದಾರೆ. ಸೊ ಮೀಡಿಯಮ್ ಆಗಿದೆ ಇದ್ರದ್ದು ಕಲರು. ಈ ಕಡೆ ಜಾಸ್ತಿ ಯೆಲ್ಲೋ ಇಶ್ಯೂ ಇರೋಲ್ಲ, ಆ ಕಡೆ ಜಾಸ್ತಿ ಗ್ರೀನ್ ಇಶ್ಯೂ ಇರೋದಿಲ್ಲ. ಸೊ ಸೊಪ್ಪು ಚೆನ್ನಾಗೆ ಯೂಸ್ ಮಾಡಿದ್ದಾರೆ. ಸರಿ, ಬನ್ನಿ ತಟ್ಟೆನಲ್ಲಿ ಹಾಕ್ಕೊಂಡು ಎಷ್ಟು ಕ್ವಾಂಟಿಟಿ ಇದೆ ಮತ್ತು ಎಷ್ಟು ಪೀಸ್ಗಳಿದೆ ಅಂತ ಚೆಕ್ ಮಾಡೋಣ. ಸೊ ಈ ಡಬ್ಬ ಸ್ವಲ್ಪ ಲೇಟಾಗಿ ತಗೊಂಡಿದ್ದೀವಿ ರಿವ್ಯೂ ಮಾಡೋಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಕೇಕ್ ಥರ ಬಂದಿದೆ. ನೋಡಿ ಎಣ್ಣೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಈ ಎಣ್ಣೆಯಿಂದನೇ ನಮಗೆ ಯಮ್ಮಿಯಾಗಿ ಟೇಸ್ಟ್ ಬರೋದು, ಚೆನ್ನಾಗಿರುತ್ತೆ. ಸೊ ಎಷ್ಟು ಎಣ್ಣೆ ಹಾಕ್ತಾರೋ ಅಷ್ಟು ಬಿರಿಯಾನಿ ಚೆನ್ನಾಗಿ ಬರುತ್ತೆ.
ಬನ್ನಿ ಚೆಕ್ ಮಾಡೋಣ ಎಷ್ಟು ಪೀಸ್ ಬರುತ್ತೆ. ಇದು ಒಂದು, ಅದು ಅರ್ಧ ಇದ್ದಂಗಿದೆ. ಎಲ್ಲ ಚಿಕ್ಕ ಚಿಕ್ಕ ಪೀಸುಗಳು. ಒಂದು ದೊಡ್ಡ ಪೀಸೇ, ಅದು ಕಲಿಸೋವಾಗ ಎಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ. ಸೊ ಮೀಡಿಯಮ್ ಸೈಜು ಪೀಸ್ ಲೆಕ್ಕ ಹಾಕಕ್ಕೆ ಹೋದರೆ ಹತ್ತತ್ರ 5 ಪೀಸ್ ಇದೆ. ಸೊ 4ರಿಂದ 5 ಪೀಸ್ ಅನ್ನೋ ಲೆಕ್ಕದಲ್ಲಿ ಚಿಕನ್ ಕ್ವಾಂಟಿಟಿ ನಮಗೆ ಸಿಕ್ಕಿದೆ. ನೋಡಿ, ನಾನು ಹಾಕ್ಕೊಂಡಿರೋ ತಟ್ಟೆನಲ್ಲಿ ಎಷ್ಟು ರೈಸ್ ಬಂದಿದೆ, ಎಷ್ಟು ಪೀಸ್ ಬಂದಿದೆ. ಬನ್ನಿ ಇನ್ನು ಟೇಸ್ಟ್ ಮಾಡಿಬಿಡೋಣ. ಸೊ ರೈಸು ಬಿಡಿ ಬಿಡಿಯಾಗೇ ಇದೆ, ಇನ್ನು ಮುದ್ದೆ ಅನ್ನೋ ಥರ ಏನಿಲ್ಲ. ನನಗೆ ಸ್ವಲ್ಪ ಖಾರ ಜಲ್ದಿ ಮುಟ್ಟುತ್ತೆ. ಸೊ ನಾನು ಇದು ತಿನ್ನಿ ಫಿನಿಷ್ ಮಾಡೋ ಅಷ್ಟರಲ್ಲಿ ನನಗೆ ಖಾರ ಜಾಸ್ತಿ ಅನ್ನಿಸ್ತು. ಯೂಶಲಿ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಅದು ನಾರ್ಮಲಾಗೇ ಇರುತ್ತೆ. ಸೊ ಟೇಸ್ಟ್ ಚೆಕ್ ಮಾಡೋಕ್ಕೆ ಹೋದರೆ 170 ರುಪೀಸ್ಗೆ ವರ್ತು. ಇದೇ ನಾವು ಬೇರೆ ಕಡೆ ದಮ್ ಬಿರಿಯಾನಿ ಅಂತ ಚಿಕ್ಕ ಚಿಕ್ಕ ಹೋಟೆಲ್ಗಳಿಗೆ ಹೋದರೆ 80 ರುಪೀಸು ಇಂದ 100 ರುಪೀಸ್ವರೆಗೂ. ಸೊ ಅಷ್ಟು ಕಾಸ್ಟ್ ಇರುತ್ತೆ. ಪ್ಲಸ್ಸು ನಿಮಗೆ ಟೇಸ್ಟಲ್ಲಿ ಯಾವುದೋ ಪಲಾವು ಇಲ್ಲ ಲೆಮನ್ ರೈಸು ಆ ಥರ ತಿಂದ್ಕೊಂಡು ಮೀಟು ಅದ್ರ ಜೊತೆ ಅಂದರೆ ಚಿಕನ್ ತಿಂದ್ಕೊಂಡು ಇದ್ದಂಗಿರುತ್ತೆ. ಅದರಿಂದ ಯಾರಿಗೆ ಈ ಥರ ಸೊಪ್ಪು ಹಾಕಿ ಮಾಡಿರೋಂಥ ಡಿಶ್ ಇಷ್ಟ ಆಗುತ್ತೋ ಅವರು ರಾಜ್ ದಮ್ ಬಿರಿಯಾನಿನಲ್ಲಿ ತಿನ್ಬೋದು. ಇನ್ನು ಹೊಸಕೋಟೆಯಲ್ಲಿ ಆನಂದ್ ದಮ್ ಬಿರಿಯಾನಿ, ಮನಿ ದಮ್ ಬಿರಿಯಾನಿ ಇವುಗಳು ಕೂಡ ಫೇಮಸ್ಸು. ಅಲ್ಲಿ ಬ್ರೇಕ್ಫಾಸ್ಟ್ ಅಂತ ನೈಟಿಂದನೇ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೀವು 8 ಗಂಟೆ 9 ಗಂಟೆ ಬೆಳಿಗ್ಗೆ ಏನಾದರೂ ಹೋದರೆ ಖಾಲಿನೇ ಆಗೋಗಿರುತ್ತೆ. ಸೊ ಇನ್ನೊಂದು ಸಲ ಟೈಮ್ ಸಿಕ್ಕಿದಾಗ ಅವುಗಳ್ದು ರಿವ್ಯೂ ಮಾಡ್ತೀನಿ. ಇದು ಹೇಗಿತ್ತು ಅಂತ ತಿಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಕಮೆಂಟ್ಸು ಹಾಕಿ. ಥ್ಯಾಂಕ್ ಯು.